ಮಾತಾಡಿದ್ದಾರೆ ಅವರು. ಲಾಸ್ಟ್ ಟೈಮು ಇನ್ನೇನು ಡೆವಲಪ್ಮೆಂಟ್ಸ್ ಆಗ್ತಾ ಇತ್ತಲ್ಲ, ಆವಾಗ ಹಾಸ್ಪಿಟ್ಲಿಗೆ ಬಂದು ಮಾತಾಡಿಸಿ ನಾನು ವೈಕುಂಠ ಸಮಾರಾಧನೆಗೆ ಬರ್ತೀನಿ ಅಂತ ಹೇಳಿದರು. ಅದೇ ರೀತಿ ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಇವತ್ತು ಕ್ಯಾನ್ಸಲ್ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಹೋದರು. ಮುಖ್ಯವಾಗಿ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಪಾದಗಳಲ್ಲಿ ನಮಸ್ಕರಿಸುತ್ತಾ, ಇವತ್ತೇನಾದರೂ ವಿಶೇಷವಾಗಿ ನಮ್ಮ ತಂದೆಯವರು ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ನಮ್ಮ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರು ದೊಡ್ಡ ಮನಸ್ಸು ಮಾಡಿ ಎಲ್ಲ ಮಠದ ಸ್ವಾಮೀಜಿಗಳೆಲ್ಲ ಬಂದು ಆಶೀರ್ವಾದ ಮಾಡಿದ್ದಾರೆ. ನಮಗೂ ನಮ್ಮ ತಂದೆಯವ್ರಿಗೂ ನಮ್ಮ ಕುಟುಂಬಕ್ಕೂ ಎಲ್ಲ ಆಶೀರ್ವಾದ ಮಾಡಿದ್ದಾರೆ. ಹಾಗಾಗಿ ನಮ್ಮ ತಂದೆಗೆ ಆತ್ಮಕ್ಕೆ ಶಾಂತಿ 100% ಸಿಕ್ಕಿದೆ ಅಂತ ಭಾವಿಸ್ತೀವಿ. ಯಾಕಂದರೆ ಮರಣ ಹೊಂದಿದ್ದ ದಿವಸನೂ ಸ್ವಾಮೀಜಿಗಳು ನಮ್ಮ ಉತ್ತರ ಭಾರತದಲ್ಲಿದ್ದರು, ಪ್ರವಾಸದಲ್ಲಿದ್ದವರು. ನಮ್ಮ ಸ್ವಾಮೀಜಿಯವರು ನೇತೃತ್ವದಲ್ಲಿ 30ಕ್ಕೂ ಅಧಿಕ ಸ್ವಾಮೀಜಿಗಳನ್ನು ನೇರವಾಗಿ ಅಲ್ಲಿಂದ ಫ್ಲೈಟ್ ಟಿಕೆಟ್ ಮಾಡಿ ಇಲ್ಲಿಗೆ ಅವ್ರು ಬಂದು ನಮ್ಮ ತಂದೆಯವರು ದರ್ಶನ ಪಡೆದು ಅವ್ರ ಆಶೀರ್ವಾದ ಮಾಡಿ, ಅವತ್ತೇ ನಾನೆಲ್ಲೋ ಅಂದ್ಕೊಂಡೆ ಇಷ್ಟು ಸ್ವಾಮೀಜಿಗಳು ಒಂದೇ ಸಲ ಬಂದು ನಮ್ಮ ತಂದೆಯವ್ರಿಗೆ ಆಶೀರ್ವಾದ ಮಾಡಿದಾರಲ್ಲ, ಅದಕ್ಕಿಂತ ಪುಣ್ಯ ಇನ್ನೇನೂ ಇಲ್ಲ ನಮ್ಮ ಕುಟುಂಬಕ್ಕಾಗಲಿ ನಮಗಾಗಲಿ. ಆಮೇಲೆ ಅವ್ರು ಸಾವೆಂಥದ್ದಂದರೆ ಅವ್ರ ಜೀವನದಲ್ಲೇ ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಡವ್ರಲ್ಲ, ಒಂದು ದಿವಸ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದವರಲ್ಲ. ಅವ್ರಿಗೆ ಬರೇ ಜನಗಳ ಚಿಂತೆ, ವ್ಯವಸಾಯ, ಜನಗಳು ಬಿಟ್ಟರೆ ಅವರು ಜನಸೇವೆ, ಜನಾರ್ದನ ಸೇವೆ ಅಂತೇಳಿ ಪ್ರತಿದಿನ ನನಗೆ ಹೇಳೋರು. ನೋಡೋ, ನಾವು ಕಷ್ಟಪಟ್ಟು ಕಷ್ಟ ಕಾಲದಲ್ಲಿ ಜನ ಕೈ ಹಿಡಿದಿದ್ದಾರೆ ನಮ್ಮನ್ನು, ಅವ್ರ ಸೇವೆ ಮಾಡಬೇಕು, ಅವ್ರ ಋಣ ತೀರಿಸ್ಬೇಕಂದ್ರೆ ನೀನು ಬೇಗ ಎದ್ದೇಳಬೇಕು ದಿನಾ ಬೈಯೋರು ನಮ್ಮ ತಂದೆಯವರು. ಯಾಕಂದರೆ ಅವರು ಆ ಥರ ಶಿಸ್ತು. ಇನ್ನು ಮೋಸ್ಟ್ಲಿ ನಮ್ಮ ತಾಲ್ಲೂಕಿನಲ್ಲಿ ನಮ್ಮ ದೌರ್ಭಾಗ್ಯ ಅವ್ರು ಕಳ್ಕೊಂಡಿರೋದು. ಭಾರಿ ಶಿಸ್ತು. 6:00ವರೆಗೆ ಬಂದರೆ ರಾತ್ರಿಯಾಗಲೂ ಹೋಗ್ತಿರಲಿಲ್ಲ ಒಳಗೆ, ಅಂಥ ಸೇವೆ ಮಾಡ್ತಿದ್ರು. ಅಪಾರವಾದ ಜನಬೆಂಬಲವನ್ನು ಗಳಿಸಿದ್ದಾರೆ. ಅದೇ ಮಾರ್ಗದಲ್ಲಿ ನಾನು ಹೋಗ್ತೀನಿ. ನಮ್ಮ ಸ್ವಾಮೀಜಿಗಳ ಆಶೀರ್ವಾದ, ನಮ್ಮ ತಾಲ್ಲೂಕಿನ ಜನರ ಆಶೀರ್ವಾದದಿಂದ ಸದಾ ನಾನು ಇನ್ನು ಬೆಂಗಳೂರು ತುಮಕೂರಲ್ಲಿ ಇರಲ್ಲ. ನಮ್ಮ ತಂದೆಯವರು ಏನು ತೋಟದ ಮನೇಲಿ ಇರ್ತಿದ್ರೋ ನಾನು ಡಿಸೈಡ್ ಮಾಡಿದ್ದೀನಿ, ವಿತ್ ಲಗೇಜ್ ಬಂದಿದ್ದೀನಿ. ಯಾಕಂದರೆ ಅವರು ಹೆಸರು ಉಳಿಸ್ಬೇಕಂದ್ರೆ ನಾನು ಬೆಂಗಳೂರು ತುಮಕೂರಲ್ಲಿದ್ದರೆ ವಾಸವ ಇದ್ದರೆ ಆಗಲ್ಲ. ಅದಕ್ಕೋಸ್ಕರ ಅವರು ಇಷ್ಟಪಟ್ಟಿರೋ ಜಾಗ ತೋಟದ ಮನೆ. ಈ ತೋಟದ ಮನೆಯಲ್ಲೇ ಇದ್ದು ಅವ್ರಿಗಿಂತ ಹೆಚ್ಚಿನದಕ್ಕೆ ಸೇವೆ ಮಾಡಿ ಹೆಸರು ಗಳಿಸ್ತೀನಿ, ಅವ್ರ ಹೆಸರು ಉಳಿಸ್ತೀನಿ ಅಂತೇಳಿ 2 ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಮುದಾಯಕ್ಕೂ ಒಂದು ಶಕ್ತಿಯಾಗಿದ್ರು ಸರ್ ಅವರು, ರಾಜಕೀಯವಾಗಿ ಒಂದು ಶಕ್ತಿಯಾಗಿದ್ರು. ಇದ್ರು ಇಡೀ ಸಮುದಾಯ ಅವರನ್ನ ಕಳ್ಕೊಂಡು ಒಂದು ರೀತಿ ಬಡವಾಗಿದೆ. ಮತ್ತು ಇನ್ನೊಂದು ಕಡೆ ರಾಜಕೀಯವಾಗಿ ಕೂಡ ಎಲ್ಲ ಒಂದು ಕಡೆ ಒಂದು ಇದನ್ನ ಕಳ್ಕೊಂಡಿದ್ದಾರೆ. ಮುಂದೆ ಇದ್ರು ಸರ್. ಪ್ರಾಮಾಣಿಕವಾಗಿ ನಮ್ಮ ಜನಾಂಗದಲ್ಲಿ ವಿಶೇಷವಾಗಿ ನಮ್ಮ ಸ್ವಾಮೀಜಿಗಳವರ ಆಶೀರ್ವಾದದಿಂದ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಂದ ಅವ್ರಿಗೊಂದು ಜನಬೆಂಬಲ ಇತ್ತು ನಮ್ಮ ಜನಾಂಗದಲ್ಲಿ. ನಮಗೂ ನೋವಾಗ್ತಿದೆ. ಎಲ್ಲ ಜಿಲ್ಲೆಯವರು ಫೋನ್ಗಳು ಮಾಡಿ, ಕೆಲವರೆಲ್ಲ ಬಂದಿದ್ದಾರೆ, ಹತ್ರ ಇವರು ಬಂದಿದ್ದಾರೆ, ದೂರದಲ್ಲಿರೋರೆಲ್ಲ ಫೋನುಗಳಲ್ಲಿ ಮಾತಾಡಿದ್ದಾರೆ ಪಾಪ. ಆಮೇಲೆ ಬಡಬಗ್ರು ತುಂಬ ಪ್ರೀತಿ ನಮ್ಮಪ್ಪನಿಗೆ. ಆಮೇಲೆ ಯಾವತ್ತೂ ನಮಗೆಲ್ಲರಿಗೂ ಮನೇಲಿ ಮಾಡೋದು, ನಮ್ಮ ಲೇಬರ್ಗಳಿಂದ ಹಿಡಿದು ನಮಗೂ ಎಲ್ಲ ಅದೇ ಊಟ ನಾವು ಮಾಡೋದು. ನಮಗೇನು ವಿಶೇಷವಾಗಿಲ್ಲ, ಸಾಧಾರಣ ಜೀವನ, ಮಾಮೂಲಿ ಹಳ್ಳಿ ರೈತರು ಹೆಂಗೆ ಜೀವನ ಹಂಗೆ ಜೀವನ. ನಮ್ಮದು ಲಕ್ಸುರಿ ಲೈಫ್ ಅಲ್ಲ ನಮ್ಮದು. ಅದಕ್ಕೋಸ್ಕರ ನಮ್ಮ ತಂದೆಯವರ ಹಾದಿಯಲ್ಲಿ ಹೋಗ್ತಾ ಇದ್ದೀನಿ ನಾನು. ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬಲ ತಂದುಕೊಟ್ಟಿದ್ರು ಇದ್ರು ಪಾಪ. ಅವರು ನಮ್ಮ ತಾಲೂಕಿನ ಜನ 4 ಬಾರಿ ಶಾಸಕರಾಗಿ ಆಯ್ಕೆ ಮಾಡಿದ್ರು, 2 ಬಾರಿ ಮಂತ್ರಿ ಮಾಡಿದ್ದಾರೆ. ಹಳ್ಳಿಯಲ್ಲಿ ರೈತನ ಮಗ ಆ 8ನೇ ಕ್ಲಾಸ್ ಓದಿ 2 ಬಾರಿ ಮಂತ್ರಿ ಆಗಿದ್ದಾರೆ ಅಂದರೆ ಅವರ ಅದೃಷ್ಟ, ಅವರ ದೂರದೃಷ್ಟಿ ಇಟ್ಕೊಂಡಿದ್ರು ಡೆವಲಪ್ಮೆಂಟ್ ವಿಷಯದಲ್ಲಿ. ನನ್ನ 10ರಷ್ಟು ಶಕ್ತಿ ಇತ್ತು ಅವ್ರಿಗೆ. ಸಂಘಟನೆಯಲ್ಲಾಗಲಿ, ಕೆಲಸ ಮಾಡೋದ್ರಲ್ಲಾಗಲಿ, ವ್ಯವಸಾಯದಲ್ಲಾಗಲಿ, ವ್ಯವಹಾರದಲ್ಲಾಗಲಿ. ಒಂದೇ ಸಲ ಭಾರ ಹಿಡಿಸ್ಬಿಟ್ರೆ ನನ್ನ ಕೈಲಿ ತಡೆಯೋಕ್ಕಾಗ್ತಾ ಇಲ್ಲ. ಅಂದರೆ ಅಷ್ಟು ನಿರ್ಧಾರ ಮಾಡಿ ನಾನು ಇಲ್ಲಿ ಸೆಟ್ಲಾಗಿ ನಮ್ಮ ತಂದೆಯವರು ಆಸೆ ಜನಸೇವೆ ಮಾಡಬೇಕಂತೇಳಿ ಅವ್ರ ಹೆಸರು ಉಳಿಸ್ತೀನಿ ಅಂತೇಳಿ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟ. ನಾನು ಒಬ್ಬ ಆಕಾಂಕ್ಷಿನೇ. ಯಾಕಂದರೆ ಅವತ್ತು ರಾತ್ರಿ ಡೆವಲಪ್ಮೆಂಟ್ ಸ್ಟಾರ್ಟ್ ಆಯಿತು. ಅವತ್ತು ಮಿಡ್ ನೈಟ್ ಬೆಳಗಿನ ಜಾವ ತೀರ್ಕೊಂಡ್ರು. ಹಾಗಾಗಿ ಅದರ ಬಗ್ಗೆ ನಾನು ಕೈ ಬಿಟ್ಟಿದ್ದೆ. ನಮ್ಮ ಸ್ವಾಮೀಜಿಯವರು ಸಹ, ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರು ಸಹ ಮೊನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ, ನಮ್ಮ ಜನಾಂಗದಲ್ಲಿ 3 ಜನ ಇದ್ದಾರೆ,
ಇನ್ನೊಬ್ಬ ಹೊಸಬ್ರಿಗೆ ಅವಕಾಶ ನಾವು ಇಷ್ಟೇ ಕೇಳೋದು, ಹೊಸಬ್ರಿಗೆ ಹೊಸ ಮುಖಕ್ಕೆ ಫಸ್ಟ್ ಟೈಮರ್ಸ್ಗೆ ಏನಾದರೂ ಅವಕಾಶ ಕೊಟ್ಟು ಯೂತ್ ಕೋಟಾದಲ್ಲಿ ಕೊಟ್ಟರೆ ನಾನು ಆಕಾಂಕ್ಷಿನೇ ಕೊಡಬೇಕಂತೇಳಿ ನಾನು ಮನವಿ ಮಾಡಿದ್ದೇನೆ. ನಮ್ಮ ಜನಾಂಗದ ನಮ್ಮ ಬೋವಿಗ್ ಕೋಟದಿಂದ ಕೊಡೋದ್ರಲ್ಲೂ ನಾನು ಸ್ವಾಮೀಜಿಯವರು ಹೇಳಿದ್ದಾರೆ. ಯಾರಿಗಾಗಲಿ ರಾಜ್ಯದಲ್ಲಿ ಯುವಕರು, ನನಗೆ ಅಂತಲ್ಲ, ಯುವಕರು 35 ಜನ MLAಗಳಿದ್ದೀವಿ, ಯಾರಿಗನ್ನ ಕೊಡಲಿ ನಾವೆಲ್ಲ ಪ್ರಾಮಾಣಿಕವಾಗಿ ಪಕ್ಷ ಕಟ್ಟಲಿಕ್ಕೆ ಶಕ್ತಿ ಮೀರಿ ಕೆಲಸ ಮಾಡ್ತೀವಿ. ಜಿಲ್ಲೆಯಲ್ಲಿ ನಿಮಗೆ ಗೊತ್ತಿದ್ದಂಗೆ ಜಿಲ್ಲೆಯಲ್ಲಿ ಪ್ರತಿ ಬಾರಿ ಪಾವಗಡದಿಂದ ಹೈಯೆಸ್ಟ್ ಜನ ಕರೆಸ್ತೀನಿ, ಹೈಯೆಸ್ಟ್ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಮುನ್ಸಿಪಲ್, TP ಎಲ್ಲನೂ ಗೆಲ್ತೀವಿ. ಲೋಕಲ್ ಬಾಡೀಸ್ ಒಂದು ಬಿಡಲ್ಲ. ಇದು ಸತತವಾಗಿ ನಾವು 20 ವರ್ಷಗಳಿಂದ ನಮ್ಮ ತಂದೆಯವರು ನಾವು ಮಾಡ್ಕೊಂಡು ಬಂದಿರೋದು. ಇದು ನಮಗೆ ಅಧಿಕಾರ ಜನಗಳು ಕೊಡ್ತಾರೆ, ಅದೇ ರೀತಿ ನಮ್ಮ ಹತ್ರಷ್ಟು ರಿಸ್ಕ್ ತಗೊಂಡು ಅವ್ರಿಗೂ ಅಧಿಕಾರ ಕೊಡಿಸ್ತೀವಿ. ಅಲ್ಲಿ ನಾವು ಜನಬೆಂಬಲವನ್ನು ಗಳಿಸಿದ್ದೀವಿ. ಈ ಬಾರಿ ಸೀರಿಯಸ್ ಆಗಿ ನಾನು ಆಕಾಂಕ್ಷಿ ಇದ್ದೀನಿ. ನಮ್ಮ ಬುದ್ಧಿಯವರು ಆಶೀರ್ವಾದ ಇದ್ದರೆ ಇನ್ನೂ ಅನುಕೂಲ ಆಗ್ತದೆ. ಸರ್, ಈಗ ಪರಮೇಶ್ವರ್ ಅವರು ಬಂದಿದ್ದಾರೆ, ಏನಾದರೂ ಇದ್ರ ಬಗ್ಗೆ ಮಾತಾಡೋದು. ಮತ್ತು ಇನ್ನು ಅದರ ಜೊತೆಗೆ ಪರಮೇಶ್ವರ್ ಅವರು ಮೊನ್ನೆ ಒಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ನಾನು ಮೂರು ಸಾರಿ ನಾನು CM ಆಗಬೇಕಾಗಿತ್ತು, ಕೈ ತಪ್ಪಿದೆ. ಸೊ ಅವರ ಒಂದು ಬೇಸರದ ಬಗ್ಗೆ ನೀವೇನು? ಪರಮೇಶ್ವರ್ ಸಾಹೇಬ್ರು ಅನ್ನೋರು ಹೈಕಮಾಂಡ್ ಏನು ಹೇಳುತ್ತೋ ಅಂತ ಕೇಳ್ತೀನಿ. ಹೈಕಮಾಂಡ್ ನಿರ್ಧಾರ ಮಾಡಿ ಮುಖ್ಯಮಂತ್ರಿ ಮಾಡಿದ್ರೆ ಆಗ್ತೀನಿ, ಇಲ್ಲಾಂದ್ರೆ ಇಲ್ಲ ಅಂದರು. ಈಗ ಹೈಕಮಾಂಡ್ ನಿರ್ಧಾರ ಮಾಡಿ DK ಶಿವಕುಮಾರ್ ಸಾಹೇಬ್ರನ್ನ ಮಾಡಿದ್ದಾರೆ, ಎಲ್ಲ ಒಪ್ಪಲೇಬೇಕಲ್ವಾ? ಹಾಗಾಗಿ ಅದರಲ್ಲಿ ಕ್ವಶನ್ ಬರೋಲ್ಲ. ಸರ್, ಈಗ 13ರಲ್ಲಿ ಆಗಬೇಕಿತ್ತು, ಅವತ್ತು ಸೋತರು ಅನಿವಾರ್ಯವಾಗಿ. ಹಂಗಾಗಿ 13ರಲ್ಲಿ ನಾನು ಹತ್ರದಲ್ಲಿ ಸೋತ್ನಲ್ಲ, ಮಾಡ್ಬೋದಿತ್ತು. ನಾನು 2000 ಹಂತದಿಂದ ಸೋತೆ. 13ರಲ್ಲಿ ಸಾಹೇಬರು ಸೋತರು. ಗೆದ್ದಿದ್ರೆ ಅವಾಗ ಮುಖ್ಯಮಂತ್ರಿ ಆಗೋ ಅವಕಾಶಗಳಿತ್ತು. ನಾವು ಚಿಕ್ಕವ್ರು ಸ್ವಾಮಿ, ದಯವಿಟ್ಟು ನೀವೇನು ಕ್ರಾಸ್ ಕ್ವಶನ್ ಮಾಡಬೇಡಿ. ಸಾಧ್ಯತೆ ಏನಿದೆ? ಮುಂದೆ 28ರ ಚುನಾವಣೆಗೆ ನೋಡಬೇಕು, ಅಲ್ಲಿವರೆಗೂ ಭದ್ರವಾಗಿದೆಯಲ್ಲ. ಜಿಲ್ಲೆನಲ್ಲಿ ಈಗ ಒಂದು ಅರ್ಹತೆ ಇದ್ದಂಥದ್ದು, ಅಂದರೆ CM ಸ್ಥಾನಕ್ಕೆ ಅರ್ಹತೆ ಇದ್ದಂಥ ಏಕೈಕ ವ್ಯಕ್ತಿ ಅವರು. ಹಂಗಾಗಿ ಸಾಕು. ಅವರಿಗೆ ಅವರು ಮುಂದೆ ಕೊಡ್ಬೇಕು. ಶೋಕಾಚರಣೆಯಲ್ಲಿದ್ದಾರೆ. ನೆಕ್ಸ್ಟ್ ಪ್ರೆಸ್ ಮೀಟ್ ಮಾಡುವಂಥದ್ದು.